ನಮಸ್ಕಾರ ಸ್ನೇಹಿತರೆ. ಮದುವೆಯ ಹೆಣ್ಣು ಮೇಕಪ್ ಮಾಡಿಸಲು ಬ್ಯೂಟಿ ಪಾರ್ಲರ್ಗೆ ಓದಲು ಅಷ್ಟೇ. ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನಾನು ಈಗ ಹೇಳಕ್ಕೆ ಹೊರಟಿರುವಂತಹ ವಿಷಯ ಮದುವೆಯ ಹೆಣ್ಣಿನ ಬಗ್ಗೆ. ಹೌದು, ಕೋಲ್ಕತ್ತಾದ ಮೂಲತಃ ಆದಂತಹ ಜಸ್ವಂತ್ ಸಿಂಗ್ ಇವರ ಹೆಂಡತಿ ರವೀಂದ್ರ ಕೌರ್. ಇವರಿಗೆ ಮುದ್ದಾದ 3 ಮಕ್ಕಳು, 2 ಗಂಡು ಮಕ್ಕಳು, ಒಬ್ಬರು ಮುದ್ದಿನ ಹೆಣ್ಮಗಳು. ಅಷ್ಟೇ ಅಲ್ಲ, ಇವರ ಒಂದು ಪಕ್ಕದಲ್ಲಿದ್ದಂತಹ ಮಳಿಗೆಯನ್ನು ಸಲೂನಾಗಿ ಬದಲಾಯಿಸ್ಕೊಂಡಿದ್ರು ತಮ್ಮ ಜೀವನ ಸಾಗಿಸ್ಲಿಕ್ಕೆ. ಇವರ ಮಗಳ ಹೆಸರು ಅರ್ಪಿತ್ ಕೌರ್. ಮುದ್ದಾಗಿರುವಂತಹ ಈ ಮಗಳು ವಿದ್ಯಾವಂತೆ, ರೂಪವಂತೆ, ಸೌಂದರ್ಯವಂತೆ. ಈ ಮುದ್ದಾಗಿರೋ ಮಗಳಿಗೆ ಮದುವೆ ಅನ್ನೋದನ್ನ ತಂದೆ ಕನಸನ್ನು ಕಾಣ್ತಾ ಇದ್ರು. ಯಾವುದೇ ತಂದೆ ತಾಯಿಗೆ ತನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟರೇನೆ ಅವರಿಗೆ ತುಂಬ ಖುಷಿ, ನೆಮ್ಮದಿ ಜೀವನದಲ್ಲಿ ಅಂತ ಹೇಳ್ಬೋದು. ಹಾಗೆ ಈ ಜಸ್ವಂತ್ ಸಿಂಗ್ ಅವರು ತಮ್ಮ ಮಗಳನ್ನು ಮದುವೆ ಮಾಡೋದಕ್ಕೆ ಮುಂದಾದರು. ತಂಗಿಯ ಫ್ಯಾಮಿಲಿ ಕಡೆಯಿಂದ ಒಬ್ಬ ವರನನ್ನು ಹುಡುಕ್ತಾರೆ. ಅವರ ಹೆಸರು ಅರ್ಪಿತ್ ಸಿಂಗ್. ಇಬ್ಬರ ಹೆಸರು ಒಂದೇ ಹೆಸರು ಓರುತ್ತೆ, ಅರ್ಪಿತ್ ಕೌರ್, ಅರ್ಪಿತ್ ಸಿಂಗ್. ಸ್ನೇಹಿತರೆ, ಹುಡುಗಿ ಮನೆ ಕಡೆಯವರು ತುಂಬ ಬಡಸ್ತನದಲ್ಲಿದ್ದರೂ ಸಹ ಹುಡುಗನ ಮನೆ ಕಡೆಯವರು ತುಂಬ ಶ್ರೀಮಂತರಾಗಿದ್ದರು. ಅದೇ ಈ ಅರ್ಪಿತ್ ಕೌರ ಅವರ ಒಂದು ಗುಣವನ್ನು ನೋಡಿ, ರೂಪವನ್ನು ನೋಡಿ ವರನ ಕಡೆಯವರು ಒಪ್ಕೊಂಡಿದ್ರು. ಏನೇ ತೊಂದರೆ ಆದರೂ ಪರವಾಗಿಲ್ಲ, ನಾವು ಇವ್ರನ್ನ ಮದುವೆ ಮಾಡ್ಕೊಳೋಣ ಅನ್ನೋ ಒಂದು ನಿರ್ಧಾರವನ್ನು ತಗೊಂಡಿದ್ರು. ಆದರೆ ಮದುವೆ ದಿನ ಗೊತ್ತು ಮಾಡಿದ್ರು. ಡಿಸೆಂಬರ್ 2013 7ನೇ ತಾರೀಕು ಒಂದು ಮದುವೆ ದಿನವನ್ನು ಗೊತ್ತು ಮಾಡ್ತಾರೆ. ಅಂದಿನಿಂದ ಇವರಿಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಜಸ್ವಂತ್ ಸಿಂಗ್ಗೆ ಕರೆಗಳು ಬರೋಕ್ಕೆ ಶುರುವಾಗುತ್ತೆ. ನೀವು ನಿಮ್ಮ ಮಗಳಿಗೆ ಗೊತ್ತು ಮಾಡಿರುವಂಥ ಮದುವೆನ ಕ್ಯಾನ್ಸಲ್ ಮಾಡಿ, ಈ ವರನಿಗೆ ಮದುವೆ ಮಾಡಬೇಡಿ, ನಿಲ್ಲಿಸಿ ಅಂತ ಕರೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಎದುರಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಮನೆ ಹತ್ರನೇ ಬಂದು ಎದುರಿಸೋದೆಲ್ಲ ಮಾಡಿಬಿಟ್ರು. ಆದರೆ ಭಯಪಟ್ಟಂಥ ಒಂದು ಹುಡುಗಿಯ ತಂದೆ ಹುಡುಗನ ಅಪ್ಪನಿಗೆ ಫೋನ್ ಮಾಡಿ ಹೇಳ್ತಾರೆ, ಈ ಥರ ಮದುವೆ ಕ್ಯಾನ್ಸಲ್ ಮಾಡಿ ಅಂತ ಕರೆಗಳು ಬರ್ತಾ ಇದ್ದಾವೆ, ನಮಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ವರನ ತಂದೆ, ನೀವು ಯಾವುದೇ ರೀತಿ ಭಯ ಪಡಬೇಡಿ, ಏನೇ ಸಮಸ್ಯೆ ಬಂದರೂ ನಾವಿದ್ದೀವಿ ಅನ್ನೋ ಒಂದು ಧೈರ್ಯವನ್ನು ತುಂಬ್ತಾರೆ. ಹಾಗಂತ ಹೇಳಿದ ಮೇಲೆ ಈ ಜಸ್ವಂತ್ ಸಿಂಗ್ ಅವರು ತಮ್ಮ ಮಗಳ ಮದುವೆ ದಿನದಂದೇ ಮದುವೆ ಮಾಡೋಕ್ಕೆ ಮುಂದಾಗ್ತಾರೆ. ಜನತಾನಗರದಲ್ಲಿರುವಂತಹ ಗಲ್ಲಿ ನಂಬರ್ 16ರಲ್ಲಿ ಸ್ಟರ್ರಿಂಗ್ ರೆಸಾರ್ಟಲ್ಲಿ ದಿನವನ್ನು ಗೊತ್ತು ಮಾಡ್ತಾರೆ. ಅಂದರೆ ಆ ಒಂದು ಜಾಗದಲ್ಲಿ ಮದುವೆ ಮಾಡೋದಕ್ಕೆ 2 ಫ್ಯಾಮಿಲಿಯವರು ಮುಂದಾಗ್ತಾರೆ. ಆದರೆ ಸಮಸ್ಯೆ ಇಲ್ಲಿಂದನೇ ಶುರುವಾಗುತ್ತೆ. ಆ ಮದುವೆ ದಿನದಂದು ಅರ್ಪಿತ್ ಕೌರ್ ಅವರು ಬ್ಯೂಟಿ ಪಾರ್ಲರ್ಗೆ, ಸಲೂನ್ಗೆ ತಾವು ರೆಡಿ ಆಗೋದಕ್ಕೆ, ಮೇಕಪ್ ಮಾಡಿಸ್ಕೊಳೋದಕ್ಕೆ ಅಂತ ಆ ಸಲೂನ್ಗೆ ಹೋಗ್ತಾರೆ. ಹೋಗಿ ತಮ್ಮ ಗೆಳತಿಯರೊಟ್ಟಿಗೆ ಸಲೂನಲ್ಲಿ ಮೇಕಪ್ ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಒಬ್ಬ ಪರಿಚಯ ಇರುವಂತಹ ಹುಡುಗನ ವಾಯ್ಸಲ್ಲಿ ಅರ್ಪಿತ್ ಕೌರ್ ನಾನು ಬಂದಿದ್ದೀನಿ ಅಂತ ಮಾತಾಡಿಸ್ಕೊಂಡು ಸೀದಾ ಒಳಗಡೆ ಹೋಗ್ತಾರೆ. ಆ ಸಲೂನ್ ಮಾಲೀಕರು ಯಾರೋ ಪರಿಚಯ ಇರಬೇಕು, ಅದಕ್ಕೆ ಇಷ್ಟೊಂದು ಸಲಿಗೆಯಿಂದ ಮಾತಾಡ್ತಾ ಇದ್ದಾರೆ ಅಂತೇಳಿ ಒಳಗಡೆ ಬಿಟ್ಬಿಡ್ತಾರೆ. ಒಳಗಡೆ ಬಂದಂತಹ ಆ ವ್ಯಕ್ತಿ ಅರ್ಪಿತ್ ಕೌರ್ ಹತ್ರ ಬಂದು, ನಾವು ಹೇಳ್ದು ತಾನೇ ಈ ಮದುವೆಗೆ ಮಾಡ್ಕೋಬೇಡ, ಕ್ಯಾನ್ಸಲ್ ಮಾಡು ಅಂತ, ನೀನು ಯಾಕೆ ಮತ್ತೆ ಒಪ್ಕೊಂಡಿದ್ಯಾ ಅಂತ ಮಾತಾಡಿ ತನ್ನ ಜೇಬಲ್ಲಿ ತಂದಂತಹ ಆ್ಯಸಿಡ್ನ ತೆಗೆದು ಅರ್ಪಿತ್ ಕೌರ್ ಅವ್ರ ಮೇಲೆ ಹಾಕ್ಬಿಡ್ತಾರೆ. ಅಷ್ಟೇ ಅಲ್ಲ, ಪಕ್ಕದಲ್ಲಿದ್ದಂತಹ ತನ್ನ ಗೆಳತಿಯರ ಮೇಲೂ ಸಹ ಆ ಒಂದು ಆ್ಯಸಿಡ್ನ ಹಾಕ್ತಾರೆ. ಆತ ಎಲ್ಲರನ್ನ ತಪ್ಪಿಸ್ಕೊಂಡು ಹೋಟೆಲ್ ಅಂದರೆ ಸಲೂನ್ನ ಮಾಲೀಕ ಆತನನ್ನು ಹಿಡಿಯೋಕ್ಕೆ ಹೋದರೆ ಸಿಗೋದೇ ಇಲ್ಲ. ಆದರೆ ಹೋಗುವಾಗ ಒಂದು ಪತ್ರವನ್ನು ಕೆಳಗಡೆ ಹಾಕ್ಬಿಟ್ಟು ಓಡೋಗ್ತಾನೆ. ಆದರೆ ತುಂಬ ಗಂಭೀರವಾದಂತಹ ಅರ್ಪಿತ್ ಕೌರ್ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅಂದರೆ, ಮದುವೆ ದಿನದಂದೇ ಆ್ಯಸಿಡ್ ಹಾಕಿಸ್ಕೊಂಡು ತುಂಬ ಗಾಯ ಆಗಿರುತ್ತೆ. ಏಕೆಂದರೆ ಗೆಳತಿಯರಿಗೆ ಸ್ವಲ್ಪ ಗಾಯ ಆಗಿರೋದ್ರಿಂದ ಅವರನ್ನು ಬೇಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಡಿಸ್ಚಾರ್ಜ್ ಮಾಡ್ತಾರೆ. ಆದರೆ ಈ ಅರ್ಪಿತ್ ಕೌರ್ ಅವ್ರನ್ನ ಮುಂಬೈನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆದರೂ ಸಹ ಈ ಅರ್ಪಿತ್ ಕೌರ್ ಅವರ ಒಂದು ಪರಿಸ್ಥಿತಿಯನ್ನು ನೋಡಿ ಅವರ ತಂದೆ ತಾಯಿ, ವರನ ಅಪ್ಪ ಅಮ್ಮ ಎಲ್ಲ ಸೇರಿ ದೂರನ್ನು ನೀಡ್ತಾರೆ ಪೊಲೀಸವ್ರಿಗೆ. ಯಾಕೆ ಈ ಥರ ಮಾಡಿದರು, ಯಾರು ಅಂತ ಪೊಲೀಸವರು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ, ಅರ್ಪಿತ್ ಕೌರ್ ಅವ್ರಿಗೆ ಯಾವುದೇ ರೀತಿಯ ಒಂದು ಪ್ರೇಮ ಅನ್ನೋದಿರಲಿಲ್ಲ ಯಾರ ಜೊತೆನೂ ಅನ್ನೋದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಪತ್ರ ಎಸ್ತೋಗಿದ್ದು ಪ್ರೇಮದ ವಿಚಾರವಾಗಿ ಬರೆದಿರ್ತಾನೆ ಆ ವ್ಯಕ್ತಿ. ಬೇಕು ಅಂತ ಪೊಲೀಸವರ ಕಣ್ಣನ್ನು
ಬದಲಾಯಿಸೋಕ್ಕೆ, ಅಂದರೆ ಅವರ ಒಂದು ಯೋಚನೆಯನ್ನು ಬದಲಾಯಿಸೋಕ್ಕೆ, ತಪ್ಪಿಸ್ಕೊಳೋದಕ್ಕೆ ಈ ಥರ ಒಂದು ಪತ್ರವನ್ನು ಬರೆದು ಬಿಸಾಕಿ ಹೋಗಿರ್ತಾನೆ ಆ ವ್ಯಕ್ತಿ. ಆದರೆ ಅನುಮಾನ ಪಟ್ಟಂಥ ಪೊಲೀಸವರು ತನಿಖೆಯನ್ನು ಶುರು ಮಾಡ್ತಾರೆ. ಯಾಕೆ ಈ ಥರ ಆಯಿತು ಏನು ಅಂತ ವಿಚಾರಣೆ ಮಾಡಿದಾಗ, ಆದರೆ ಆಕೆಗೆ ಪ್ರೀತಿ ಪ್ರಿಯಕರ ಯಾರೂ ಇರಲಿಲ್ಲ. ಮತ್ತು ಹೀಗಾಯಿತು, ವರನ ಅಪ್ಪ ಅಮ್ಮನ ವಿಚಾರಣೆಗೆ ಕರೆಸ್ತಾರೆ. ಅದಾದಮೇಲೆ ಗೊತ್ತಾಗುತ್ತೆ ಏನು ಅಂತ ಅಂದರೆ, ವರನ ಅಣ್ಣನ ಒಂದು ಸಂಬಂಧಿಕರಿಂದಲೇ ಈ ಒಂದು ಸಮಸ್ಯೆ ಆಗಿರುತ್ತೆ ಅಂತ. ಹೌದು, ಈ ಒಂದು ಅರ್ಪಿತ್ ಸಿಂಗ್ ಅವರ ಅಣ್ಣ ಮದುವೆ ಆಗಿರ್ತಾರೆ. ಅವರೇ ಮದುವೆಯಾಗಿ ತನ್ನ ಹೆಂಡತಿ ಜೊತೆ ಸಂಸಾರ ಅಷ್ಟು ಚೆನ್ನಾಗಿರೋದಿಲ್ಲ. ಏಕೆಂದರೆ ಇವರಿಗೆ ಅಂದರೆ ಅರ್ಪಿತ್ ಸಿಂಗ್ ಅವರ ಅಣ್ಣನಿಗೆ ಮಗು ಆಗೋದಿಲ್ಲ ಅಂತ ಒಂದು ಸಮಸ್ಯೆ ಇರೋದ್ರಿಂದ ಇಡೀ ಜನ ಅವರಿಗೆ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಅದೇ ವಿಷಯವಾಗಿ ಅರ್ಪಿತ್ ಸಿಂಗ್ ಅವರ ಅತ್ತಿಗೆ ಅವರ ಅಣ್ಣನ ಜೊತೆ ತುಂಬ ಜಗಳ ಮಾಡ್ತಾ ಇರ್ತಾರೆ. ಆ ಒಂದು ವಿಷಯವಾಗಿ ಅರ್ಪಿತ್ ಸಿಂಗ್ ಅವರ ಅಣ್ಣ ವಿದೇಶಕ್ಕೆ ಹೋಗಿ ಮೆಡಿಸಿನ್ ತಗೊಂಡು ಅವರಿಬ್ಬರು ದಂಪತಿಗಳಿಗೆ ಅವಳಿ ಮಕ್ಕಳುಗಳಾಗ್ತವೆ. ಅದಾದಮೇಲೂ ಸಹ ಆ ದಂಪತಿಗಳಿಗೆ ಸಂಸಾರ ಅಷ್ಟು ಚೆನ್ನಾಗಿರೋದಿಲ್ಲ. ಜಗಳಗಳು, ಕಿರಿಕಿರಿಗಳು ಆ ಥರ ಮಾಡಿಕೊಂಡು, ಅಂದರೆ ಯಾವಾಗಲೂ ಜಗಳ, ಸಂಸಾರದಲ್ಲಿ ಜಗಳಗಳನ್ನೇ ಮಾಡಿಕೊಂಡು ಒಂದು ದೂರ ಆಗ್ತಾರೆ, ಡಿವೋರ್ಸನ್ನು ತಗೋತಾರೆ. ಅರ್ಪಿತ್ ಸಿಂಗ್ ಅವರ ಅತ್ತಿಗೆ ಹೆಸರು ಅಮೃತ್ ಪಾಲ್ ಕೌರ್. ಸುಮಾರು ಇವರು 32 ವರ್ಷದ ಯುವತಿ. ಇದು ಹೀಗೆ ಗೊತ್ತಾಗುತ್ತೆ ಅಂತ ಅಂದರೆ ತಂದೆ ಅವರ ಹುಡುಗನ ವರನ ಅಪ್ಪ ಅಮ್ಮ ಹೇಳಿದ ಪ್ರಕಾರ ಪೊಲೀಸರು ವಿಚಾರಣೆಯನ್ನು ಶುರು ಮಾಡಿದಾಗ ಗೊತ್ತಾಗುತ್ತೆ. ಆ್ಯಸಿಡ್ ಹಾಕಿರೋ ವ್ಯಕ್ತಿನ ಹಿಡಿಯೋಕ್ಕೆ ಹೋದಾಗ ಆತ ಸಿಕ್ಕಾಕೊಂಡಾಗ ಗೊತ್ತಾಗುತ್ತೆ ಇದರ ಹಿಂದೆ 32 ವರ್ಷದ ಯುವತಿ ಈ ಅರ್ಪಿತ್ ಸಿಂಗ್ ಅವರ ಅತ್ತಿಗೆ ಇರುತ್ತೆ, ಅತ್ತಿಗೆಯ ಕೈವಾಡ ಇರುತ್ತೆ. ಯಾಕೆಂದರೆ ಆ ಅತ್ತಿಗೆ ದೂರ ಆಗುವಾಗ, ಡಿವೋರ್ಸ್ ಆಗಿ ಮನೆಯಿಂದ ಹೋಗುವಾಗ, ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯಲು ನಾನು ಬಿಡೋದಿಲ್ಲ ಅನ್ನೋ ಒಂದು ಸವಾಲನ್ನು ಹಾಕಿ ಹೋಗಿರ್ತಾರೆ. ಆ ಒಂದು ವಿಷಯವಾಗಿ ಆಕೆಗೆ ಹತ್ತಿರವಾದಂತಹ ಪಲ್ವಿಂದರ್ ಸಿಂಗ್ ಅಲಿಯಾಸ್ ಪವನ್ ಅನ್ನೋರನ್ನ ಇಟ್ಕೊಂಡು ಈ ಒಂದು ದುರಂತವನ್ನು ಮಾಡ್ತಾರೆ. ನೋಡಿ, ಹೆಣ್ಣಿಗೆ ಎಣ್ಣೆ ಶತ್ರು. ಪಾಪ ಇವರಿಬ್ಬರ ಜಗಳದಲ್ಲಿ ಅರ್ಪಿತ್ ಕೌರ್ ಏನು ಮಾಡಿದರು? ಪಾಪ ಅವರ ಜೀವನ ಹಾಳಾಯಿತು. ಅವರ ಅಪ್ಪ ಅಮ್ಮನ ಪರಿಸ್ಥಿತಿ ಏನು? ದ್ವೇಷ ಅನ್ನೋದು ತಪ್ಪು ಮಾಡದೇ ಇರೋರ ಮೇಲೆ ಯಾಕೆ ಬಂದು ಈ ಥರ ಆಗುತ್ತೆ? ಅವರ ಮನಸ್ಥಿತಿ ಹೇಗಿತ್ತು? ಸ್ನೇಹಿತರೆ, ಈ ಒಂದು ಮುಗ್ಧ ಮನಸ್ಸಿನ ಅರ್ಪಿತ್ ಕೌರ್ ಅವರ ಬಗ್ಗೆ ಮತ್ತು ದ್ವೇಷ ಮಾಡ್ಕೋಬೇಕು, ದ್ವೇಷ ತೀರಿಸ್ಕೋಬೇಕು ಅಂತ ಇದ್ದಂತಹ ಅಮೃತ್ ಪಾಲ್ ಕೌರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.